ಈಗ ನಾನು ಶಿರಾಡಿ ತಲುಪಿದ್ದೇನೆ. ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆ ಸಂಪರ್ಕಿಸುವ ಈ ಶಿರಾಡಿ ಘಾಟಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬರುತ್ತದೆ. ಈ ಘಾಟಿಯು ಪಶ್ಚಿಮ ಘಟ್ಟದ ಒಂದು ಭಾಗವಾಗಿದೆ. ಮುಂದಿನ ಸಂಚಾರವು ದಟ್ಟ ಕಾಡಿನ ಮಧ್ಯೆಯಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದರೂ ಭೂಕುಸಿತ, ವಾಹನ ಅಪಘಾತಗಳಿಂದಾಗಿ ಹಲವು ವೇಳೆ ಈ ರಸ್ತೆಯ ಸಂಚಾರವನ್ನು ಸಂಪೂರ್ಣ ಮುಚ್ಚಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಈ ದುರಂತಗಳು ಸ್ವಲ್ಪ ಕಡಿಮೆಯಾಗಿದೆ. ಈ ರೀತಿಯಾಗಿ ರೈಲು, ರಸ್ತೆ ಮಾರ್ಗಗಳು ಕೇವಲ ಮಾರ್ಗಗಳಲ್ಲ, ಕರಾವಳಿ ಜಿಲ್ಲೆಗಳ ಸಾವಿರಾರು ಯುವಜನತೆ ಹಲವು ಕನಸುಗಳನ್ನು ಹೊತ್ತು ಮಾಯಾನಗರಿ ಬೆಂಗಳೂರಿಗೆ ಸಂಚರಿಸಿದ ರಸ್ತೆಗಳು. ಆ ಕನಸುಗಳಿಗೆ ಸಾಕ್ಷಿಯಾದ ದಾರಿಗಳಿವು. ಶಿರಾಡಿ ಘಾಟ್ನಲ್ಲಿ ಸಂಚರಿಸುವಾಗ ನಮಗೆ ನೆನಪಾಗುವ ಮುಖ್ಯ ವಿಷಯವೆಂದರೆ ಎತ್ತಿನಹೊಳೆ ಯೋಜನೆ. ನೇತ್ರಾವತಿ ನದಿಯ ಉಪನದಿಗಳಾದ ಹೊಂಗಡಹಳ್ಳ, ಎತ್ತಿನಹೊಳೆ, ಕಾಡುಮನೆ, ಕೇರಿಹೊಳೆ ನದಿಗಳಿಂದ ನೀರನ್ನು ಪಂಪ್ ಮಾಡಿ ಹಾಸನ, ಚಿಕ್ಕಮಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರು ಹರಿಸುವ ಯೋಜನೆ. ಈ ರೀತಿಯಾಗಿ ಇತಿಹಾಸ, ಸಿಹಿ ಕಹಿ ನೆನಪುಗಳು, ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಘರ್ಷ ಇವೆಲ್ಲಕ್ಕೆ ಸಾಕ್ಷಿಯಾಗಿದೆ ನಮ್ಮ ಶಿರಾಡಿ ಘಾಟಿ ರಸ್ತೆ.